ಸ್ನೇಹಿತರೆ ನಮಸ್ಕಾರ. ನಾಯಿ ಬಾಲ್ ಡೊಂಕ್ ಅಂತಾರಲ್ವಾ, ಅದು ನಿಜ ಕಣ್ರಿ. ಪಾಕಿಸ್ತಾನ ICC T20 ವರ್ಲ್ಡ್ ಕಪ್ ಅನ್ನ ಭಾರತದ ಜೊತೆಗೆ ಇರತಕ್ಕಂತಹ ಪಂದ್ಯಗಳನ್ನು ನಾವು ತಪ್ಪಿಸ್ತೀವಿ, ನಾವು ಯಾವತ್ತೂ ಕೂಡ ಭಾರತದ ಜೊತೆಗೆ ಆಡೋದಿಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಸ್ವತಃ ಪಾಕಿಸ್ತಾನದ ಪ್ರಧಾನಿಯೇ ಹೇಳಿದ್ದ, ನಾವು ICCಗೆ ಯಾವ ಕಾರಣಕ್ಕೂ ಕೂಡ ಬಗ್ಗೋದಿಲ್ಲ, ಭಾರತದ ಜೊತೆಗೆ ಇರತಕ್ಕಂತಹ ಆಟಗಳನ್ನು ನಾವು ಆಡೋದಿಲ್ಲ ಅಂತ ಘೋಷಣೆ ಮಾಡಿತ್ತು. ಆದರೆ ಈಗ ನಾಯಿ ಬಾಲ ಡೊಂಕ್ ಅಂತಾರಲ್ವಾ, ಹಾಗೆ ಬಾಲವನ್ನು ಮುದುರಿಸಿಕೊಂಡು ವಾಪಸ್ ಬರ್ತಿದೆ. ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಭಾರತದ ಜೊತೆಗೆ ಈ ಪಂದ್ಯವನ್ನು ಆಡಲಿಕ್ಕೆ ಒಪ್ಕೊಂಡಿದೆ. ಇದೇ ಫೆಬ್ರವರಿ 15ನೇ ತಾರೀಕು ಈ ಪಂದ್ಯ ನಡೆಯಲಿದ್ದು, ಅದಕ್ಕೆ ಈಗ ಒಪ್ಕೊಂಡು ಮುಚ್ಕೊಂಡು ಆಡಲಿಕ್ಕೆ ಸಿದ್ಧವಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಪಂದ್ಯದ ವಿಚಾರವಾಗಿ ಪಾಕಿಸ್ತಾನ ಏನೇನು ಒಂದು ನಿರ್ಣಯವನ್ನು ಕೈಗೊಂಡಿತ್ತು, ಈಗ ಯಾವ ಒಂದು ಕಾರಣಕ್ಕಾಗಿ ಆಡಲಿಕ್ಕೆ ಒಪ್ಕೊಂಡಿದೆ, ಈ ಪಂದ್ಯ ಎಲ್ಲಿ ನಡೀತಾ ಇದೆ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಭಾರತಕ್ಕೆ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನಾಯಿ ಬಾಲೆ ಡೊಂಕ್ ಅಂತಾರಲ್ವ ಈ ಪಾಕಿಸ್ತಾನ, ಸೊ ಯಾವತ್ತೂ ಕೂಡ ತಾನೇ ಕಾಲಿಗೆ ಬೀಳ್ತಾ ಇದೆ, ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಾಕಿಸ್ತಾನ ಮತ್ತು ಭಾರತದ ಜೊತೆಗೆ ಪಂದ್ಯ ಶ್ರೀಲಂಕಾದಲ್ಲಿ ನಡೀತಾ ಇದೆ. ಹೌದು, ಶ್ರೀಲಂಕಾದ ಕೊಲಂಬೋದಲ್ಲಿ ಈ ಪಂದ್ಯ ಫೆಬ್ರವರಿ 15ನೇ ತಾರೀಕು ನಡೀತಾ ಇದ್ದು, ಸೊ ಈ ಪಂದ್ಯಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ, ನಾವು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಹೇಳಿತ್ತು. ಸೊ ಈ ICC T20 ವರ್ಲ್ಡ್ ಕಪ್ ಅನ್ನು ನಮ್ಮ ಭಾರತದ ಜೊತೆಗೆ ಶ್ರೀಲಂಕಾದಲ್ಲಿ ನಡೆಸಲಾಗ್ತಾ ಇತ್ತು. ಸೊ ಅದರಲ್ಲಿ ಪಾಕಿಸ್ತಾನ ಮೊದಲಿಗೆ ಹೇಳಿರೋದು ಇದೆ, ನಾವು ಭಾರತದ ಜೊತೆಗೆ ಆಡೋದಿಲ್ಲ ಅಂತ ಹೇಳಿತ್ತು. ಅದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ನಡೀತಕ್ಕಂತಹ ಪಂದ್ಯಗಳಿಗೆ ನಾವು ಯಾವತ್ತೂ ಕೂಡ ಎಂಟ್ರಿ ಆಗೋದಿಲ್ಲ ಅಂತ ಮೊದಲೇ ಹೇಳಿಬಿಟ್ಟಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಈ ಯೂಟರ್ನನ್ನು ತೆಗೆದುಕೊಂಡಿರೋದಾದರೂ ಯಾಕೆ? ಇದಕ್ಕೆ ಕಾರಣ ಇದೆ ಸ್ನೇಹಿತರೆ. ಬಾಂಗ್ಲಾದೇಶವು ಕೂಡ ಇದೇ ಒಂದು ಮಾತನ್ನು ಹೇಳಿತ್ತು, ನಾವು ಯಾವ ಕಾರಣಕ್ಕೂ ಕೂಡ ಭಾರತದ ಜೊತೆಗೆ ಪಂದ್ಯವನ್ನು ಆಡೋದಿಲ್ಲ ಅಂತ ಹೇಳಿಬಿಟ್ಟಿತ್ತು. ಅದಕ್ಕೆ ಕಾರಣಗಳು ಕೂಡ ಇದ್ವು. ಕೋಲ್ಕತ್ತಾ ಟೀಮ್ನಲ್ಲಿ ಬಾಂಗ್ಲಾದೇಶಿಯ ಪ್ಲೇಯರ್ ಒಬ್ಬ ಎಂಟ್ರಿ ಆಗಿದ್ದ, ಸೊ ಅವನನ್ನು ಹೊರಗೆ ಹಾಕಿದ್ರು, ಈ ಕಾರಣವನ್ನು ಕೊಟ್ಟಿದ್ರು, ಇನ್ನಿತರ ಕಾರಣಗಳು ಕೂಡ ಇದ್ವು. ಆದರೆ ಇನ್ನೊಂದು ಮುಖ್ಯ ಕಾರಣ, ಬಾಂಗ್ಲಾದೇಶಿಯ ಕ್ರಿಕೆಟರಿಗೆ ನಮ್ಮ ಭಾರತದಲ್ಲಿ ಸುರಕ್ಷಿತ ಇಲ್ಲ ಅಂತಲೂ ಕೂಡ ಕಾರಣ ಕೊಟ್ಟಿದ್ರು. ಅದೇನೇ ಕಾರಣ ಕೊಡಲಿ, ICC ಇದಕ್ಕೆ ತಿರಸ್ಕರಿಸಿ ಬಾಂಗ್ಲಾದೇಶವನ್ನು ಈ 20 ಟೂರ್ನಮೆಂಟ್ನಿಂದ ಹೊರಗಾಕಿ ಈಗ ಬೇರೆ ದೇಶವನ್ನು UAEಯನ್ನು ಒಳಗಡೆ ಇಟ್ಕೊಂಡಿದೆ. ಸದ್ಯಕ್ಕೆ ಸ್ನೇಹಿತರೆ, ಈ ಬಾಂಗ್ಲಾದೇಶವನ್ನು ಹೊರಗೆ ಹಾಕ್ತಲ್ವ ಯಾವುದೇ ಕಾರಣ ಇಲ್ಲದೆ, ಸೊ ಅದೇ ರೀತಿ ಪಾಕಿಸ್ತಾನಕ್ಕೂ ಕೂಡ ಆಗ್ತಾ ಇತ್ತು. ಆದರೆ ಪಾಕಿಸ್ತಾನ ನೀನು ನಮ್ಮನ್ನು ಕೂಡ ಹೊರ ಹಾಕಿದರೆ ICC ಈ ಟೂರ್ನಾಮೆಂಟ್ನಿಂದ ನಾವು ಹೊರಗೆ ಹೋಗ್ತೀವಲ್ಲ ಅನ್ನುವಂತಹ ಒಂದು ತಾಪ. ಇನ್ನೊಂದು ಕಡೆ ಇನ್ನು ಶ್ರೀಲಂಕಾಕ್ಕೂ ಕೂಡ ಲಾಸ್ ಆಗುತ್ತೆ. ಯಾಕಂದರೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ ಬಳಿಕ ಇಡೀ ವಿಶ್ವವೇ ಇದನ್ನು ನೋಡಲಿಕ್ಕೆ ಮುಂದಾಗುತ್ತೆ. ಯಾಕಂದರೆ ಭಾರತ ಪಾಕಿಸ್ತಾನ ಮ್ಯಾಚು ಭಾರತದಲ್ಲಿರ್ತಕ್ಕಂತಹ ಪ್ರಜೆಗಳು ಕೂಡ ಶ್ರೀಲಂಕಾಗೆ ಹೋಗಿ ವೀಕ್ಷಿಸ್ತಾರೆ, ಪಾಕಿಸ್ತಾನದ ಪ್ರಜೆಗಳು ಕೂಡ ಶ್ರೀಲಂಕಾಗೆ ಹೋಗಿ ವೀಕ್ಷಿಸ್ತಾರೆ. ಹೀಗಾಗಿ ಅವರ ಆರ್ಥಿಕ ಬಂಡವಾಳ ಹೆಚ್ಚಾಗತ್ತೆ. ಇನ್ನು ಆರ್ಥಿಕತೆಯಿಂದಾಗಿ ಲಾಸ್ ಆಗೋದನ್ನು ತಪ್ಪಿಸಲಿಕ್ಕೆ ಶ್ರೀಲಂಕಾ ಪಾಕಿಸ್ತಾನಕ್ಕೆ ನೀವು ಬನ್ನಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರಂತ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದ. ಆದರೆ ಆ ರೀತಿ ಏನಾಗಿಲ್ಲ. ಪಾಕಿಸ್ತಾನದ ಕ್ರಿಕೆಟ್ ಏನು ಟೂರ್ನಾಮೆಂಟ್ ಮ್ಯಾನೇಜ್ಮೆಂಟ್ ಇರತ್ತಲ್ವ, ಆ ಮ್ಯಾನೇಜ್ಮೆಂಟು ಶ್ರೀಲಂಕಾದ ಮ್ಯಾನೇಜ್ಮೆಂಟು ಪಾಕಿಸ್ತಾನದ ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ, ಆದರೆ PMಗಲ್ಲ. ಸೊ ನೀವು ಈಗ ಏನಾದರೂ ಹೀಗೆ ತಪ್ಪಿಸಿದ್ದೇ ಆದರೆ ನಮ್ಮಲ್ಲಿ ಈ ಪಂದ್ಯ ನಡೀಲಿಲ್ಲ ಅಂದರೆ ಆರ್ಥಿಕವಾಗಿ ಹೊರೆ ಬೀಳುತ್ತೆ, ಆರ್ಥಿಕತೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗಾಗಿ ಈ ಪಂದ್ಯವನ್ನು ಆಡಿ ಅಂತ ಹೇಳಿದ್ದೇನೋ ನಿಜ. ಆದರೆ ಪಾಕಿಸ್ತಾನಕ್ಕೆ ಈ ಪಂದ್ಯ ಆಡಲಿಲ್ಲ ಅಂದರೆ ಏನಾಗ್ತಾ ಇತ್ತು ಅಂದರೆ ಈ ICC ಟೂರ್ನಾಮೆಂಟ್ನಿಂದನೇ ಹೊರ ಹಾಕ್ತಾ ಇತ್ತು ICC. ಹೌದು, ಈ T20 ವರ್ಲ್ಡ್ ಕಪ್ಪನ್ನು ಆಡಿರಲಿಲ್ಲ ಅಂದರೆ ಈ ಒಂದು ಪಾಕಿಸ್ತಾನದ ಮೇಲೆ ಸ್ಯಾಂಕ್ಷನನ್ನು ICC ವಿಧಿಸ್ತಾ ಇತ್ತು. ಇನ್ನು ಬಾಂಗ್ಲಾದೇಶದ ಮೇಲೆ ಕೂಡ ವಿಧಿಸೋದಿದ್ರು. ಆದರೆ ಪಾಕಿಸ್ತಾನ ನಾವು ಆಡ್ತೀವಿ ಇಂಡಿಯಾ ಜೊತೆಗೆ, ಆದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ನಾವು ಇಡ್ತೀವಿ, ಅದನ್ನು ನೀವು ಒಪ್ಕೊಳ್ಬೇಕು ಅಂತ ICCಗೆ ಹೇಳಿದರೆ, ಮುಖ್ಯವಾಗಿ ಬಾಂಗ್ಲಾದೇಶಿಗರನ್ನು ನೀವು ಹೇಗೆ ICC ವರ್ಲ್ಡ್ ಕಪ್ನಿಂದ ಹೊರಗೆ ಹಾಕಿದಿರಲ್ವ, ಅದಕ್ಕೆ ನೀವು ಹೊರ ಹಾಕಿರೋದಷ್ಟೇ ಅಲ್ಲದೆ ಇನ್ನು ಸ್ಯಾಂಕ್ಷನ್ಸ್ಗಳನ್ನು ಅದರ ಮೇಲೆ ವಿಧಿಸೋರಿದ್ರು ICC ಅವರು. ಆ ಸ್ಯಾಂಕ್ಷನ್ಸ್ಗಳನ್ನು ನೀವು ವಿಧಿಸಬಾರದು
ಬಾಂಗ್ಲಾದೇಶವನ್ನು ನೀವು ಕ್ರಿಕೆಟ್ ಟೂರ್ನಮೆಂಟ್ ಏನು ಆಡಲಿಲ್ಲಲ್ಲ, ಅದಕ್ಕೋಸ್ಕರ ನೀವು ಏನಾದರೂ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳೋದಿದ್ರೆ ಆ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಇಲ್ಲಿ ಪಾಕಿಸ್ತಾನ ಒಂದು ಬೇಡಿಕೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ICC ಏನು ಇದಕ್ಕೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ನೀವು ಆಡೋರಿದ್ರೆ ಆಡಬಹುದು, ಇಲ್ಲ ಅಂದರೆ ಇಲ್ಲ ಅಂತ ಈ ರೀತಿ ಉತ್ತರವನ್ನು ಕೊಟ್ಟಿದೆ. ಸೊ ಹಾಗಾಗಿ ಪಾಕಿಸ್ತಾನ ಇದಕ್ಕೆ ಬಗ್ಗಿ ನಾವು ಆಡ್ತೀವಿ ಅಂತ ಹೇಳ್ಕೊಂಡು ಬಂದಿದೆ. ಯಾಕಂದರೆ ಇವ್ರಿಗೊಂದು ಅಂಜಿಕೆ ಇತ್ತು, ICC ಈ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವೇನು ಬಿಟ್ಟು ಹೋದರೂ ಇವರಿಗೆ ಪರವಾಗಿಲ್ಲ ಅಂತಾರೆ, ಹೀಗಾಗಿ ನಾವು ಬಿಟ್ಟು ಹೋದರೆ ನಮಗೆ ನಮ್ಮ ಕ್ರಿಕೆಟ್ ಟೀಮ್ಗೆ ಇದು ತೊಂದರೆ, ಹೀಗಾಗಿ ನಾವು ಆಡಲೇಬೇಕು ಅನ್ನುವಂಥದ್ದು ಅವ್ರಿಗೆ ತಿಳಿದೋಯ್ತು. ಹೀಗಾಗಿ ನಮ್ಮ ಇಂಡಿಯಾ ಜೊತೆಗೆ ಆಡಲಿಕ್ಕೆ ಈಗ ಒಪ್ಕೊಂಡಿದ್ದಾರೆ. ಇದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೀತಕ್ಕಂತಹ ಪಂದ್ಯ ಫೆಬ್ರವರಿ 15ನೇ ತಾರೀಕು ನಡೆಯುತ್ತೆ. ಸೊ ಎಲ್ಲರೂ ಕೂಡ ವೀಕ್ಷಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆಲ್ಮೋಸ್ಟ್ ಪಾಕಿಸ್ತಾನ ಇಂಡಿಯಾ ಅಂದ ಬಳಿಕ ಖಂಡಿತವಾಗ್ಲೂ ಎಲ್ಲ ಸಾರ್ವಜನಿಕರು ಈ ಪಂದ್ಯವನ್ನು ನೋಡ್ತಾರೆ. ಸೊ ಉಳಿದಂತಹ ಪಂದ್ಯಗಳನ್ನು ವೀಕ್ಷಿಸ್ತಾರೋ ಗೊತ್ತಿಲ್ಲ, ಆದರೆ ಈ ಪಂದ್ಯ ಖಂಡಿತವಾಗ್ಲೂ ನೋಡ್ತಾರಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ನೋಡ್ತೀವಿ ಖಂಡಿತವಾಗ್ಲೂ. ಸೊ ಈ ರೀತಿ ನಡೀತಾ ಇತ್ತು. ಸದ್ಯಕ್ಕೆ ಸ್ನೇಹಿತರ ಪಾಕಿಸ್ತಾನವೇ ಖುದ್ದಾಗಿ ಯೂಟರ್ನ್ ಹೊಂದಿದೆ. ನಮ್ಮ ಭಾರತ ಅಂತರೂ ನಾವು ಆಡೋದಿಲ್ಲ ಹಾಗೆ ಹೀಗೆ ಅಂತ ನಾವು ಹೆದರ್ಕೊಂಡು ಏನು ಹೇಳಿಲ್ಲ. ಸೊ ಬರಲಿ, ನಾವು ಆಡ್ತೀವಿ, ಎಲ್ಲೇ ಇರಲಿ ನಾವು ಹೋಗಿ ಆಡ್ತೀವಿ ಅಂತ ಈಗ ಭಾರತ ಒಪ್ಕೊಂಡಾಗಿದೆ ಆವಾಗಲೇ. ಸೊ ಈ ಪಾಕಿಸ್ತಾನ ನಾವು ಹ್ಯಾಂಡ್ ಶೇಕನ್ನು ಮಾಡಿಲ್ಲ, ಹ್ಯಾಂಡ್ ಶೇಕ್ ಮಾಡಬೇಕು ಹಾಗೆ ಹೀಗೆ ಬೇಡಿಕೆಯನ್ನು ಇಟ್ಟಿದ್ರು, ಸೊ ಷರತ್ತುಗಳನ್ನು ಇಟ್ಟಿದ್ರು ಹಾಗೆ ಹೀಗೆ ಅಂತ ಇದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬುತ್ತಾ ಇದೆ. ಆದರೆ ಇದು ಎಕ್ಸಾಕ್ಟ್ ಅಲ್ಲ. ಖಂಡಿತವಾಗಲೂ ಇದ್ದಿರ್ತಕ್ಕಂಥದ್ದು ಬಾಂಗ್ಲಾದೇಶ ದೇಶದ ಮೇಲೆ ಏನೋ ಸ್ಯಾಂಕ್ಷನ್ಸ್ ವಿಧಿಸಿದರೆ ಅದು ವಿಧಿಸಬಾರ್ದು ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಪಾಕಿಸ್ತಾನ ಇಟ್ಟಿದೆ ICC ಮುಂದೆ. ಸೊ ಸದ್ಯಕ್ಕೆ ಸ್ನೇಹಿತರ ಈ ರೀತಿ ವರದಿ ಇತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.